ಮತ್ತೆ ಮಾಳು ಆಚೆ ಬಂದಿದ್ದೀರಾ, ಸ್ಪಂದನ ಅವರು ಅಲ್ಲೇ ಉಳ್ಕೊಂಡ್ರು. ಎಲ್ಲರೂ ಹೇಳ್ತಿರೋದು ಏನು ಅಂತಂದ್ರೆ ಸ್ಪಂದನ ಆಚೆ ಬರಬೇಕಾಗಿತ್ತು, ಸೂರಜ್ ಉಳ್ಕೋಬೇಕಾಗಿತ್ತು ಅಂತ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಸ್ಪಂದನ ಲೈಕ್ ನನ್ಗನ್ಸೋದು ಪರ್ಸ್ನಲಿ ಐ ವಾಸ್ ಅ ಸ್ಟ್ರಾಂಗ್ ಕಾಂಪಿಟೇಟರ್. ಸ್ಪಂದನಗಿಂತ ತುಂಬ ಚೆನ್ನಾಗಿ ನಾನು ಇದ್ದೆ ಮನೇಲಿ ಅಂತ ನನ್ನ ಒಪಿನಿಯನ್. ಬಟ್ ಜನಗಳು ಹೆಂಗೆ ಅದನ್ನ ರಿಸೀವ್ ಮಾಡಿದ್ರು ಅಂತ ಐ ಡೋಂಟ್ ನೋ. ಬಟ್ ಇಟ್ಸ್ ಫೇರ್. ಲೈಕ್ ಅವರು ಹೊರಗಡೆ ಜನ ನೋಡಿ ಅವ್ರನ್ನ ಇಷ್ಟಪಟ್ಟು ಉಳಿಸ್ಕೊಂಡಿದ್ದಾರೆ ಅಂದರೆ ಇಟ್ಸ್ ಫೇರ್. ಸೊ ಎಲ್ಲೋ ಒಂದು ಕಡೆ ಸೂರಜ್ ಅವ್ರಿಗೆ ಒಂದೇ ಕಡೆ ಸ್ಟ್ರಕ್ ಆಗಿದ್ದು ಮೈನಸ್ ಆಯ್ತಾ ಅಂತ? ಮೈನಸ್ ಅಂತ ಹೇಳಲ್ಲ ಮ್ಯಾಮ್, ಬಿಕಾಸ್ ಅದು ಜನಕ್ಕೆ ಮೈನಸ್ ಆಗಿ ಕಾಣಿಸ್ತಿರ್ಬೋದು, ಬಟ್ ನನಗದು ಆ್ಯಕ್ಚುಲಿ ಇಟ್ ವಾಸ್ ಅ ಸಪೋರ್ಟಿವ್ ಥಿಂಗ್ ದಟ್ ಹ್ಯಾಪನ್ ಇನ್ ಸೈಡ್. ನಾನು ಆ್ಯಸ್ ಅ ಪರ್ಸನ್ ಹೆಂಗೆ ಅಂದರೆ ನಾನು ತುಂಬ ಜನದ ಜೊತೆ ಮಿಂಗಲ್ ಆಗಲ್ಲ. ಈಗ ನಿಮ್ಮ ಜೊತೆ ಮಾತಾಡ್ತಿದ್ರು ಐ ಗೆಟ್ ಅ ಲಿಟಲ್ ನರ್ವಸ್. ಮನೆಗೆ ಹೋದಾಗಲೂ ನನಗೆ ಇಂಡಸ್ಟ್ರಿ ಎಕ್ಸ್ಪೋಜರ್ ಇಲ್ಲದೇ ಇರೋ ಕಾರಣ ಕ್ಯಾಮ್ರಾ ಫೇಸ್ ಮಾಡೋದು ಗೊತ್ತಿರಲಿಲ್ಲ. ಇನಿಷಿಯಲಿ ಸ್ವಲ್ಪ ಯಾರು ಚೆನ್ನಾಗಿ ಮಾತಾಡಿಸ್ತಾರೆ ಐ ವೆಂಟ್ ಅಲಾಂಗ್, ಐ ವಾಸ್ ಕಂಫರ್ಟೇಬಲ್ ಟಾಕಿಂಗ್ ಟು ದಮ್, ಮಾತಾಡ್ಕೊಂಡು ಹಂಗೆ ಪ್ರಾಬ್ಲಿ ಅದು ನೋಡಿದವ್ರಿಗೆ ಅನ್ನಿಸ್ತಿರ್ಬೋದು ಓಕೆ ಇವರು ಒಂದೇ ಕಡೆ ಸ್ಟಕ್ ಅದು ಹೆಂಗೆ ಪೋಟ್ರಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಮನೆಯವರೆಲ್ಲ ಅದೊಂದು ರೀಸನ್, ಬಿಕಾಸ್ ಬೇರೆ ಏನೂ ಕಾರಣಗಳಿಲ್ಲ ನನ್ನ ಅಗೇನ್ಸ್ಟ್ ಮಾತಾಡೋಕ್ಕೆ ಅಂತ ಹೇಳಿದಾಗ ಇವಾಗೊಂದು ರೀಸನ್ ಸಿಕ್ತು. ಒಂದೇ ಕಡೆ ಇದ್ದೀರಾ. ನಾನು ನಿಮ್ಮ ಜೊತೆ ಬಂದು ಬೆರಿತೀನಿ ಅಂತ ಹೇಳಿದಾಗಲೂ ಏನಣ್ಣ ಒಂದೇ ಗುಂಪಲ್ಲಿ ಇದೆಯಾ ಅಂತ ಅದೇ ಟಾಪಿಕ್ ಮಾತಾಡ್ತಿದ್ರು ಎಲ್ಲರೂ. ಸೊ ನಾವು ಒಂದೇ ಕಡೆ ಸ್ಟಕ್ ಆದೆ ಅಂತ ಅವ್ರಿಗೆ ಕಾಣಿಸ್ತಿತ್ತೇನೋ, ಬಟ್ ನಾನು ಟ್ರೈ ಮಾಡ್ತಿದ್ದೆ, ಅವಾಗವಾಗ ಹೋಗಿ ಮಾತಾಡ್ತಿದ್ದೆ. ಬಟ್ ಈಗ ರಘು ಸರ್ ಜೊತೆ ತುಂಬ ಚೆನ್ನಾಗಿರ್ತೀನಿ, ರಕ್ಷಿತಾ ಜೊತೆ ತುಂಬ ಚೆನ್ನಾಗಿ, ಯಾಕಂದರೆ ಅವ್ರಿಗೆ ಆ ಒಪಿನಿಯನ್ ಇರಲಿಲ್ಲ ನಾನು ಒಂದೇ ಕಡೆ ಸ್ಟಕ್ ಆಗಿದ್ದೀನಿ ಅಂತ. ಸೊ ದೇವರ್ ಅಕ್ಸೆಪ್ಟಿಂಗ್ ಮೀ. ಬಟ್ ಇನ್ನು ಕೆಲವರು ನೀವು ಸ್ಟಕ್ ಆಗಿದೆ ಅಂತ ಹೇಳ್ತೀರಾ, ಅವ್ರಿಗೆ ಅನ್ನಿಸ್ತಿತ್ತು ಸ್ಟಕ್ ಆಗಿದೆ, ಬಟ್ ಐ ವಾಸ್ ನಾಟ್. ಓಕೆ, ಇನ್ನು ನೀವು ಬಿಗ್ ಬಾಸ್ ಮನೆಗೆ ಹೋಗ್ತೀರಾ, ಒಳ್ಳೆ ಎಂಟ್ರಿ ನಿಮಗೆ. ಸೊ ರೋಸ್ ಕೈಯಲ್ಲಿ ಇಟ್ಕೊಂಡು ಹೋಗ್ತೀರಾ, ರೋಸ್ ಕೊಡಬೇಕಾಗಿರೋರು ಕೊಡ್ತೀರಾ. ಆದರೆ ಹಿಂದಿನ ದಿನ ರಾಶಿಕಾ ಅವರು ಮಾತನಾಡ್ತಿರ್ತಾರೆ, ಒಂದು ಒಳ್ಳೆ ಸೂಪರ್ ಹ್ಯಾಂಡ್ಸಮ್ ಆಗಿರೋ ಹುಡುಗನ ಕಳಿಸಿ ಬಿಗ್ ಬಾಸ್ ಮನೆಗೆ ಅಂತ ಹೇಳ್ಬಿಟ್ಟು. ಅದನ್ನು ನೋಡ್ಬಿಟ್ಟು ಸೂರಜ್ ಅವರು ರಾಶಿಕಾಗೆ ತಗೊಂಡೋಗಿ ಕೊಟ್ರ? ಅದರ್ವೈಸ್ ನಿಜವಾಗ್ಲೂ ಸೂರಜ್ ಅವ್ರಿಗೆ ರಾಶಿಕಾನೇ ಇಷ್ಟ ಆದ್ರ? ಅದರ್ವೈಸ್ ಏನಾದರೂ ನಿಮಗೆ ಚಾನಲ್ ಅವ್ರು ಹೇಳ್ಕೊಟ್ಟು ಕಳಿಸಿದ್ರ ಅಂತ? ಮ್ಯಾಮ್ ಅವ್ರು ಹಿಂದಿನ ದಿನ ಅದು ಹೇಳಿದ್ದಾರೆ ಅಂತಲೂ ನಂಗೆ ಐಡಿಯಾ ಇಲ್ಲ. ಬಟ್ ಏನಾಗುತ್ತೆ, ನಾನು ಚಾನಲ್ ಅವ್ರ ಜೊತೆ ಮಾತಾಡುವಾಗ ಮನೇಲಿ ಯಾರು ಕ್ಯೂಟ್ ಆಗಿದ್ದಾರೆ ಅಂತ ಅವರು ಕೇಳಿರ್ತಾರೆ. ನನಗೆ ಐ ಫೌಂಡ್ ರಾಶಿಕಾ ಟು ಬಿ ಕ್ಯೂಟ್. ಸೊ ಅಲ್ಲೂ ನಾನು ಆನ್ಸರ್ ಮಾಡಿರ್ತೀನಿ ರಾಶಿಕಾ ಅಂತ. ಒಳಗೆ ಹೋಗ್ತೀನಿ, ಈಗ ಬಿಗ್ ಬಾಸು ಅದೇ ಪ್ರಶ್ನೆ ಪುನಃ ಕೇಳ್ತಾರೆ, ನಾನು ಅಲ್ಲೊಂದು ಆನ್ಸರ್ ಹೇಳ್ಬಿಟ್ಟು ಇಲ್ಲಿ ಬಂದು ಬೇರೆಯವ್ರಿಗೆ ಹೆಂಗೆ ಕೊಡಲಿ. ಸೊ ಡೈರೆಕ್ಟ್ ಐ ವೆಂಟ್ ಅಂಡ್ ಐ ಗೇವ್ ದ ರೋಸ್ ಟು ರಾಶಿಕಾ. ಅಷ್ಟೇ ಆಗಿದೆ. ನಂಗೆ ಯಾರೂ ಹೇಳ್ಕೊಟ್ಟಿಲ್ಲ. ನಾನು ಹಿಂದಿನ ದಿನ ಎಪಿಸೋಡು ನೋಡಿರಲಿಲ್ಲ, ಬಿಕಾಸ್ ನಂಗೆ ಟೈಮು ಇರಲಿಲ್ಲ, ಪ್ರಿಪೇರ್ ಆಗಬೇಕಿತ್ತು. ನಂಗೆ 2 ದಿನ ಟೈಮ್ ಸಿಕ್ಕಿದ್ದು ರೆಡಿ ಆಗೋಕ್ಕೆ. ಸೊ ಎಪಿಸೋಡು ನೋಡಿರಲಿಲ್ಲ, ಯಾರೂ ನಂಗೆ ಏನೂ ಹೇಳೂ ಇರಲಿಲ್ಲ. ಐ ಮೈ ಸೆಲ್ಫ್ ಗೇವ್ ಇಟ್. ಓಕೆ, ಅಂದರೆ ನಿಮಗೆ ನೀವು ಹೇಳ್ತಾ ಇದ್ದೀರಾ ಒಳಗಡೆ ಹೋದಾಗ ನಾನು ಹೊರಗಡೆ ಏನು ಹೇಳಿದ್ದೆ ಅದನ್ನೇ ಮಾಡಿದ್ದೀನಿ ಅಂತ. ಒಳಗಡೆ ಹೋದ್ಮೇಲೆ ಬೇರೆ ಯಾರಾದರೂ ಇಷ್ಟ ಆಗಿದ್ರಾ ಅಂತ? ಇಲ್ಲ ಮ್ಯಾಮ್, ಹಂಗೆಲ್ಲ ನೋ ಆ ಥರ